ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಅಲ್ಲ ಹಂಗೇನಾಗೋಲ್ಲ. ಅದು ಒಂದು ಲೋಕಲ್ ಕ್ಲಾಶ್ ಬಂದಾಗ ಅದು ಲೋಕಲ್ ಒಳಗಿನವ್ರ ಪ್ರಶ್ನೆ ಬರೋದಿಲ್ಲ, ಅದು ಒಳಗವರೆಗೂ ಪ್ರಶ್ನೆ ಬರೋದಿಲ್ಲ. ಅದು ಲೋಕಲ್ ಅಂತರಿಕೆಲ್ಲ ಬಂದಾಗ ಅದೆಲ್ಲ ಆಗ್ತದೆ. ಹಂಗಾಗಿದೆ. ಅದನ್ನು ಸರಿಪಡಿಸುವಂಥ ಸ್ಥಳೀಯ ಮುಖಂಡರು ಅವ್ರ ಮ್ಯಾಗೆ ಸಂಬಂಧಪಟ್ಟದ್ದು, ಅದು ಪಾರ್ಟಿಗೆ ಸಂಬಂಧ ಅಲ್ಲ. ಅವರು ಸ್ಥಳೀಯ ಸಮಸ್ಯೆಗಳನ್ನು 2 ವರ್ಷಗಳಲ್ಲಿ ಸರಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ, ಮಾಡ್ಕೋಬೇಕಷ್ಟೇ. ಅದು ಒಗ್ಗೂಡಿಸಿದ್ದಾರೆ, ಒಗ್ಗೂಡಿಸಿಲ್ಲ. ಅದು ದಾವಣಗೆರೆಗೆ ಸೀಮಿತವಾಗಿರುವಂಥ ಸಮಸ್ಯೆ ಇರೋದು, ಎಂಟೈರ್ ಸ್ಟೇಟಿಗೆ ಸಂಬಂಧಪಟ್ಟದ್ದು ಅಲ್ಲ ಅದು. ಮತ್ತು ನಾಳೆ ಸಾರ್ವತ್ರಿಕ ರೀತಿ ಇರುತ್ತದೆ, ಅಲ್ಲಿ ಅವ್ರಿಗೇನು ಸಮಸ್ಯೆ ಆಗಿದೆ, ಅನ್ಯಾಯ ಆಗಿದ್ದು ಸರಿಪಡಿಸುವಂಥ ಕೆಲಸ ಮಾಡ್ತೀವಿ. ಇನ್ನೂ ಟೈಮ್ ಇದೆ. ಅವ್ರನ್ನೆಲ್ಲ ಕರೆಸಿ ಲೀಡರ್ನ CM ಅವರು DCM ಮಾಡ್ತಾರೆ. ಅವಕಾಶ ಇದೆ, ಅದಕ್ಕೆ ಮಾಡ್ತೀವಿ. ಅದು ಮಾಡ್ತಾರೆ. CM DCM ಅವರು ಇದ್ದಾರೆ, ಅವರು ಅದನ್ನು ಅವ್ರ ಗಮನಕ್ಕೆ ಕೂಡ ತಂದಿದ್ದೀವಿ. ಸರಿಯಾದ ರೀತಿಯಲ್ಲಿ ಅವ್ರನ್ನ ಆ್ಯಕ್ಟ್ ಮಾಡ್ತಾರೆ. ವೇಟ್ ಮಾಡೋದು ಏನು ಹತ್ರ ಮಾಡುವಂಥದ್ದು ಏನಿಲ್ಲ. ಕಣ್ಣಿಗೆ ಕಾಣ್ತದಲ್ಲ, ಕಿವಿ ಕೇಳಿದ್ರೆ ಕಣ್ಣಿಗೆ ಕಾಣ್ತೀವಿ, ಏನೋ ಪರಾಮರ್ಶೆ ಮಾಡ್ತೀವಿ. ನಮ್ಮ ಗೊಂದಲದಿಂದ ಅದು ಓಟ್ ಹೋಗಿದೆ ಅಷ್ಟೇ. ಅದೇನಂತ ಏನು ಸ್ಟಡಿ ಮಾಡಿರ್ತಾರೆ, ಎಲ್ಲ ಓಪನ್ ಟಾಕ್ಸ್ ಇದೆ. ಅದು ಅಲ್ಲಿ ಹೋಯ್ತು, ಏನು ಸಮಸ್ಯೆ ಆಗಿದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಸೊ ಅದು ಸರಿಪಡಿಸೋಂಥ ಕೆಲಸ ಮಾಡೋಣ. ಅದೇನಂತ ಆತಂಕ ಪಡುವಂಥದ್ದು ಏನು ಅವಶ್ಯಕತೆ ಇಲ್ಲ. ದಾವಣಗೆರೆ ಬಗ್ಗೆ ಇಲ್ಲ, ಅದ್ರ ಬಗ್ಗೆ ಏನೂ ಇಲ್ಲ. ಆಕಾಂಕ್ಷೆಗಳ ಏನೂ ಇಲ್ಲ. ಹೋದಾಗ ಒಂದ್ಸರಿ ಭೇಟಿ ಆಗೋದು ಅಂತ ವಾಡಿಕೆ, ಭೇಟಿ ಇದೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಹೇಳಿದ್ರೆ ಇದೇ ಹೇಳೋದು, ಅದು CM DCM ಅವ್ರ ಬಗ್ಗೆ ಕ್ರಮ ವಹಿಸ್ತಾರೆ. ನಾವು ಕನ್ವಿನ್ಸ್ ಮಾಡಿದ್ದೀವಿ ಅವ್ರಿಗೆ, ಅಧ್ಯಕ್ಷರು ಹೇಳಿದ್ದೀವಿ, DCM ಅವ್ರಿಗೆಲ್ಲರೂ ಕೂಡಿ ಹೇಳಿದ್ದೀವಿ. ಈಗ ಸುಲಭನ ಸರ್, 20,000 ಹೋಟೆಲ್ ಹೋಗಿದೆ, ಅಲ್ಲಿ ಸಪೋರ್ಟಿವ್ ಆಗಿದ್ರು ಅನ್ನುವಂಥ ಅಲಿಗೇಷನ್ಸ್ ಇದೆ, ಆಡಿಯೋ ಇದೆ, ಆರೋಪ ಇದೆ. ಇದೆಲ್ಲದರ ಮಧ್ಯೆ ಸುಲಭನ ಸರ್? ಆಗಿದ್ರಲ್ಲ, ಹಿಂದೂ ಭಾಳಷ್ಟು ಜನ ಮಾಡ್ಯಾರ, ಪಕ್ಷದಾಗ ಅದಾರ ಇನ್ನೂ ಅವರು. ಹಿಂದೆ ಕೂಡ ಸಾಕಷ್ಟು ಜನ ವಿರೋಧ ಮಾಡಿದ್ರು ಕೂಡ ಪಕ್ಷ ಅವ್ರಿಗೆ ಮತ್ತೆ ಅವಕಾಶ ಕೊಟ್ಟಿದೆಯಲ್ಲ. ಇದು ಆ ರೀತಿ ನೋಡೋದು ಹೇಳ್ತು ಅಷ್ಟೇ. ಸಾಕಷ್ಟು ಜನ ವಿರೋಧ ಮಾಡಿದ್ರು, ಅವ್ರ ಮ್ಯಾಗ ಆ್ಯಕ್ಷನ್ ತೊಗೊಳಕ್ಕಾಗಿಲ್ಲ. ಒಂದು ಸಾರಿ ಮಾಡಿರ್ತಾರೆ ತಪ್ಪು, ಮತ್ತೊಂದು ಸಾರಿ ಅವಕಾಶ ಕೊಡುವಂಥ ಫಾರ್ಮುಲಾ ಇದೆಯಲ್ಲ. ಇಲ್ಲಿ ಆ ಫಾರ್ಮುಲಾ ಅಡಾಪ್ಟ್ ಮಾಡೋಣ. ಹೇಳಿದ್ರು, ಆಲ್ರೆಡಿ ಹೇಳಿದಲ್ಲ, ಈಗಾಗಲೇ ಹೇಳಿದಿಲ್ಲ. ಈಗಾಗಲೇ ಅಧ್ಯಕ್ಷಕ್ಕೆ ಹೇಳಿದ್ದೀವಿ, ಈ ಚುನಾವಣೆ ಆಗಲಿ ಅಂತ ಹೇಳಿದ್ದಾರೆ. ಮತ್ತೆ ರಿಮೈಂಡರ್ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.